ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈಗಾಗಲೇ ನಾನು ಬೈಕ್ನಲ್ಲಿ ಒನ್ ಡೇ ಟ್ರಿಪ್ ಅಂತ 3 ಎಪಿಸೋಡ್ಗಳನ್ನು ಹಾಕಿದ್ದೀನಿ, 3 ಪಾರ್ಟ್ಗಳಾಗಿ. ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ, ಇದು ನನ್ನ ಲಾಸ್ಟ್ ಪಾರ್ಟ್ ಆಗಿರುತ್ತೆ. ಹಾಗೆ ನಾನು ಆ 3 ಪಾರ್ಟಲ್ಲೂ ಮಿರ್ಜಾನ್ ಕೋಟೆ, ಓಮ್ ಬೀಚ್ ಅಲ್ಲಿ ಏನೇನು ಮಾಡಿದ್ವಿ ಎಲ್ಲವನ್ನು ಡೀಟೇಲ್ ಆಗಿ ಹಾಕಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಆ ವಿಡಿಯೋಗಳನ್ನು ನೋಡ್ಕೊಂಡು ಬನ್ನಿ. ನಾವು ಕೊನೆಯಲ್ಲಿ ಹೋಗಿದ್ದು ಕುಡ್ಲಾ ಬೀಚ್ಗೆ. ಎಲ್ಲ ಬೀಚ್ ಥರನೇ ಇತ್ತು, ಏನು ವ್ಯತ್ಯಾಸ ಅಂತ ಏನೂ ಅನಿಸ್ಲಿಲ್ಲ. ಆದರೆ ಹೋಗೋ ದಾರಿ ಸ್ವಲ್ಪ ಡಿಫ್ರೆಂಟ್ ಇತ್ತು. ಮೆಟ್ಟಿಲುಗಳನ್ನು ಇಳ್ಕೊಂಡು ನಾವು ಹೋಗಬೇಕಿತ್ತು. ನೋಡ್ತಾ ಇರ್ಬೋದು ಹೇಗಿದೆ ಅಂತ. ತುಂಬಾ ಚೆನ್ನಾಗಿತ್ತು. ಸಮುದ್ರದ ಅಲೆಗಳು ತುಂಬ ಅತಿಯಾಗಿ ಇರಲಿಲ್ಲ, ಹಾಗಾಗಿ ಚಿಕ್ಕ ಮಕ್ಕಳು ಕೂಡ ಚೆನ್ನಾಗಿ ಆಡ್ಬೋದಿತ್ತು. ಸ್ವಲ್ಪ ಕ್ಲೀನ್ ಇರಲಿಲ್ಲ, ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಆದರೆ ಈ ಕುಡ್ಲಾ ಬೀಚಿನ ವಿಶೇಷತೆ ಏನು ಅಂದರೆ, ನೀವು ಹೋಟೆಲ್ ಇದೆಯಲ್ಲ, ಅಲ್ಲೇ ಎದುರುಗಡೆನೆ ನಿಂತರೆ ಚೆನ್ನಾಗಿರೋ ವ್ಯೂ ಕಾಣಿಸುತ್ತೆ ಸಮುದ್ರ. ಸೊ ಟ್ರೆಕ್ಕಿಂಗಿಗೂ ಹೋಗ್ಬೋದಂತೆ, ಗೊತ್ತಿಲ್ಲ, ತಿಳ್ಕೊಂಡಿರೋದು ಅಷ್ಟೇ. ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿದೆ. ಅದು ಮಳೆಗಾಲ ಆಗಿರೋದ್ರಿಂದ ಸಮುದ್ರದ ಹತ್ತಿರ ಜಾಸ್ತಿ ಹೋಗೋಕ್ಕೆ ಬಿಡಲ್ಲ. ಈಗ ಮಳೆ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಬಿಡ್ತಾ ಇದ್ದಾರೆ ಅಷ್ಟೇ. ಇಲ್ಲ ಅಂದರೆ ಸ್ವಲ್ಪ ದಿನದ ನಂತರ ಏನೋ ಬ್ಯಾನ್ ಮಾಡ್ತಾರೆ ಅನ್ನೋ ಸುದ್ದಿ ಕೂಡ ಇದೆ. ನೋಡ್ತಾ ಇರ್ಬೋದು, ನಾವು ಹೋದಾಗ ಯಾವುದೇ ರೀತಿಯ ನಿರ್ಬಂಧನೆಗಳು ಇರಲಿಲ್ಲ, ತುಂಬಾ ಪ್ರಶಾಂತವಾಗಿತ್ತು. ಆದರೆ ನಾವು ಸುಮಾರು ಆ ಕುಡ್ಲಾ ಬೀಚ್ ಹತ್ರ ಹೋಗುವಷ್ಟರ ಸಮಯಕ್ಕೆ ಒಂದು 2 ಗಂಟೆ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾವು ಜಾಸ್ತಿ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಹಾಗೆ ತುಂಬ ಅತಿಯಾದ ಬಿಸಿಲು ಇತ್ತು. ಆದರೆ ಸಮುದ್ರದ ನೀರು ಕೂಡ ಗಾಳಿಗೆ ಬರ್ತಾ ಇರೋದ್ರಿಂದ ಎರಡೂ ಮ್ಯಾನೇಜ್ ಆಗ್ತಾಯಿತ್ತು. ಆದರೆ ಅತಿಯಾದ ಬಿಸಿಲಿರೋದ್ರಿಂದ ಜಾಸ್ತಿ ಹೊತ್ತು ನಾವು ಅಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಆದರೆ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು. ಒಂದು ಬೆಸ್ಟ್ ಟ್ರಿಪ್ ಅಂತಲೇ ಹೇಳ್ಬೋದು. ನೀವು ಕೂಡ ಗೋಕರ್ಣದ ಸೈಡ್ ಹೋಗೋದಿದ್ದರೆ ಇದೆರಡು ಬೀಚನ್ನು ಖಂಡಿತ ಹೋಗಿ ಅಂತ ಹೇಳ್ತೀನಿ. ಯಾಕೆ ಅಂದರೆ ನಿಮ್ಮ ಮಕ್ಕಳಿಗೆ ಆಡೋಕ್ಕಾಗಿರ್ಬೋದು ಅಥವಾ ನೀವು ಕುಳಿತುಕೊಂಡು ನೋಡೋಕೆ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ ಮತ್ತು ತುಂಬಾ ಪ್ರಶಾಂತವಾಗಿದೆ. ಇಲ್ಲಿ ಜಾಸ್ತಿ ಜನನೇ ಇರಲಿಲ್ಲ. ಸೊ ಹಾಗಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ ಇಲ್ಲಿ ಮೊದಲೇ ಬರಬೇಕಿತ್ತು ಅಂತ ಅನ್ನಿಸ್ತು. ಯಾಕೆ ಅಂದರೆ ಓಮ್ ಬೀಚಲ್ಲಿ ತುಂಬಾ ಜನ ಇದ್ದರು. ಸೊ ಹಾಗಾಗಿ ಅಷ್ಟೊಂದು ಕಂಫರ್ಟ್ ಅಂತ ನನಗನ್ನಿಸ್ಲಿಲ್ಲ. ಬಟ್ ಈ ಕುಡ್ಲಾ ಬೀಚಲ್ಲಿ ಜನ ತೀರಾ ಕಡಿಮೆ ಇರೋದ್ರಿಂದ ನಿಮಗೆ ಫ್ಯಾಮಿಲಿ ಟೈಮ್ ತುಂಬಾ ಸಿಗತ್ತೆ, ತುಂಬ ಹೊತ್ತು ಕೂತ್ಕೊಂಡು ಎಂಜಾಯ್ ಮಾಡೋಕ್ಕೆ ಆಗುತ್ತೆ. ಅದಾದ ನಂತರ ನಾವು ಹೊರಟಿದ್ದು ಗೋಕರ್ಣದ ದೇವಸ್ಥಾನಕ್ಕೆ. ರಥಬೀದಿಗಳೆಲ್ಲ ಸ್ವಲ್ಪ ಓಡಾಡಿದ್ವಿ, ಅಂಗಡಿಗಳನ್ನೆಲ್ಲ ಒಂದಿಷ್ಟು ನೋಡಿದ್ವಿ, ಏನಾದರೂ ಪರ್ಚೇಸ್ ಮಾಡೋದಿದ್ರೆ ಹಾಗೆ ಅಂತ. ಹಾಗೆ ನೋಡ್ತಾ ಇರ್ಬೋದು ದೇವಸ್ಥಾನ ಕೂಡ. ನಾವು ಮಾಡಿರೋ ತಪ್ಪನ್ನು ನೀವು ಮಾಡಬೇಡಿ. ಯಾಕೆ ಅಂದರೆ ನಾವು ಮೊದಲನೇದಾಗಿ ಮಿರ್ಜಾನ್ ಕೋಟೆ, ಆನಂತರ ಓಮ್ ಬೀಚ್, ಆನಂತರ ಕುಡ್ಲಾ ಬೀಚ್ ನೋಡಿಕೊಂಡು ಬರೋ ಅಷ್ಟರಲ್ಲಿ ದೇವಸ್ಥಾನದ ಬಾಗಿಲನ್ನು ಹಾಕಿಬಿಟ್ಟಿದ್ರು. ನಮಗೆ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ, ಇಲ್ಲಾಂದರೆ ನಾವು ಮೊದಲೇ ದೇವಸ್ಥಾನಕ್ಕೆ ಬರ್ತಾ ಇದ್ವಿ. ಅದರಲ್ಲೂ 5 ಗಂಟೆ 6 ಗಂಟೆ ನಂತರ ಏನೋ ದೇವಸ್ಥಾನದ ಬಾಗಿಲನ್ನು ಮುಚ್ತಾರೆ. ಇನ್ನೊಂದು ವಿಷಯ ಏನು ಅಂದರೆ ದೇವಸ್ಥಾನದ ಒಳಗೆ ವಿಡಿಯೋ ಮತ್ತು ಫೋಟೋ ಮಾಡೋ ಹಾಗೆ ಇರಲಿಲ್ಲ. ಸೊ ಹಾಗಾಗಿ ನಾನು ದೇವಸ್ಥಾನದ ಹೊರಗೆ ಒಂದಿಷ್ಟು ಪ್ರದಕ್ಷಿಣೆ ಹಾಕುವಾಗ ಒಂದು ಚೂರು ವಿಡಿಯೋ ಮಾಡಿಕೊಂಡೆ ಅಷ್ಟೇ, ಜಾಸ್ತಿ ಏನು ವಿಡಿಯೋವನ್ನು ಮಾಡ್ಕೊಂಡಿರಲಿಲ್ಲ. ಹಾಗೆ ತುಂಬ ಜನ ಕೂಡ ಇರಲಿಲ್ಲ, ಮಧ್ಯಾಹ್ನದ ಸಮಯ ದೇವಸ್ಥಾನದ ಬಾಗಿಲು ಹಾಕ್ತಾಯಿದ್ರು. ಹಾಗೆ ಇನ್ನೊಂದು ವಿಷಯ, ಗಂಡು ಮಕ್ಕಳು ಪ್ಯಾಂಟನ್ನು ಹಾಕ್ಕೊಂಡು ಹೋಗಬಾರ್ದು, ಲುಂಗಿಯನ್ನು ಉಟ್ಕೊಂಡು ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಹೋಗಬೇಕು. ಅದೇ ರೀತಿ ಹೆಣ್ಮಕ್ಳು ಕೂಡ ಸೀರೆ, ಚೂಡಿ, ಲಂಗ ಆ ಥರದ್ದನ್ನು ಬಳಸಬೇಕು, ಜೀನ್ಸ್ ಹಾಕ್ಕೊಂಡು ಹೋಗಬಾರ್ದು. ಅದೊಂದು ಈಗ ದೇವಸ್ಥಾನದಲ್ಲಿ ರೂಲ್ಸ್ ಮಾಡಿದ್ದಾರೆ. ಸೊ ನೀವು ಹೋದಾಗ ಕೂಡ ಹಾಗೆ ಮಾಡಿ, ಆ ತಪ್ಪನ್ನು ಮಾಡಬೇಡಿ.
ನಮಗೆ ದೇವರ ದರ್ಶನ ಆಗಿಲ್ಲ ಅನ್ನೋ ಬೇಸರ ಖಂಡಿತ ಇದೆ. ಆದರೆ 5 ಗಂಟೆ 6 ಗಂಟೆ ನಂತರ ನಾವು ವೇಟ್ ಮಾಡಿದ್ರೆ ಮನೆಗೆ ರೀಚ್ ಆಗೋಕ್ಕೆ ತುಂಬ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮನಸ್ಸಿನಲ್ಲೇ ದೇವರನ್ನ ನೆನೆಸ್ಕೊಂಡು ನಮಸ್ಕಾರ ಮಾಡಿ ನಾವು ಅಲ್ಲಿಂದ ಹೊರಟ್ವಿ ಅಂತಲೇ ಹೇಳ್ಬೋದು. ನಮಗೆ ದೇವಸ್ಥಾನ ಬಾಗಿಲನ್ನು ಮುಚ್ಚುತ್ತಾರೆ ಅಂತ ಮೊದಲೇ ಗೊತ್ತಿದ್ದರೆ ಖಂಡಿತ ನಾವು ಆ ತಪ್ಪನ್ನು ಮಾಡ್ತಾ ಇರಲಿಲ್ಲ. ನೋಡ್ತಾ ಇರ್ಬೋದು, ನಾನು ಎಲ್ಲವನ್ನು ಡೀಟೇಲಾಗಿ ವಿಡಿಯೋ ಮಾಡಿಲ್ಲ, ಅಂದರೆ ಅಲೋ ಇರಲಿಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ವಿಡಿಯೋವನ್ನು ಅಷ್ಟೇ ಮಾಡಿದ್ದೀನಿ. ಯಾರ್ಯಾರು ಗೋಕರ್ಣ ದೇವಸ್ಥಾನಕ್ಕೆ ಹೋಗಿದ್ರಿ, ಅಲ್ಲಿ ಮತ್ತೇನಾದರೂ ವಿಷಯ ಗೊತ್ತಿದ್ದರೆ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಹಾಗೆ ನಾವು ಅಲ್ಲಿಂದ ಒಂದಿಷ್ಟು ಹೊತ್ತು ಕೂತ್ಕೊಂಡು ದೇವರ ಧ್ಯಾನವನ್ನು ಮಾಡಿ ಅಲ್ಲಿಂದ ಹೊರಟಿದ್ದು ನಾವು ಏನಾದರೂ ಪರ್ಚೇಸ್ ಮಾಡೋಣ, ಹಾಗೆ ದೇವಸ್ಥಾನದ ಹತ್ತಿರ ಇರುವ ಸಮುದ್ರವನ್ನು ನೋಡೋಕ್ಕೆ. ಆ ದೇವಸ್ಥಾನದ ಹತ್ತಿರ ಇರುವ ಸಮುದ್ರ ತುಂಬಾ ಅಲೆಗಳಿತ್ತು. ತುಂಬ ಹತ್ತಿರಕ್ಕೆ ಹೋಗೋಕ್ಕೆ ಸಾಧ್ಯ ಇರಲಿಲ್ಲ, ಯಾಕೆ ಅಂದರೆ ಅತಿಯಾದ ಗಾಳಿ ಬೀಸ್ತಾ ಇತ್ತು. ಹಾಗೆ ತುಂಬಾ ಏನಾದರೂ ಪ್ರಾಬ್ಲಮ್ ಆಗತ್ತೆ ಅಂತ ನಾವು ತುಂಬ ಹತ್ತಿರ ಏನು ಹೋಗಿರಲಿಲ್ಲ. ಅತಿಯಾದ ಬಿಸಿಲು ಇರೋ ಕಾರಣ ಜಾಸ್ತಿ ನಾವು ಸಮುದ್ರದಲ್ಲಿ ಆ ನಂತರ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಲಿಲ್ಲ. ಮಳೆಗಾಲದ ಸಮಯ ಆದರೂ ಕೂಡ ಮಳೆಯ ಸೂಚನೆಗಳೇನೂ ಇರಲಿಲ್ಲ, ಅತಿಯಾದ ಬಿಸಿಲಿತ್ತು. ಹಾಗಾಗಿ ಜಾಸ್ತಿ ಏನು ಮಾಡೋಕ್ಕೆ ಆಗಿರಲಿಲ್ಲ. ನಾನು ಇಲ್ಲಿ ಒಂದು ವಿಶೇಷತೆಯನ್ನು ಏನು ನೋಡಿದ್ದೆ ಅಂದರೆ, ಇಲ್ಲಿ ಜಾಸ್ತಿ ಅಂಗಡಿಗಳು ಗೋಡಂಬಿ, ದ್ರಾಕ್ಷಿ ಹಾಗೆ ಇನ್ನಿತರ ಅಡುಗೆ ಪದಾರ್ಥಗಳೇ ಜಾಸ್ತಿ ಇತ್ತು. ಹಾಗೆ ಒಂದಿಷ್ಟು ಬ್ಯಾಗ್ಗಳು ಈ ಥರದ್ದೇ. ಸ್ವಲ್ಪ ವೆಜ್ ಹೋಟೆಲ್ ತುಂಬಾ ಕಡಿಮೆ ಇತ್ತು ಅಂತಲೇ ಹೇಳ್ಬೋದು. ಎಲ್ಲೋ 1 ಅಥವಾ 2 ಏನೋ ಇತ್ತು ಅನಿಸತ್ತೆ. ನಾವು ಕಷ್ಟಪಟ್ಟು ಹುಡ್ಕೊಂಡು ಒಂದು ವೆಜ್ ಹೋಟೆಲ್ ಇದು ಮಾಡಿದ್ವಿ. ಅದೊಂದು ಸಮಸ್ಯೆ ಆಗ್ಬೋದು ಪ್ಯೂರ್ ವೆಜ್ ಇದ್ದರೆ. ಸೊ ನಾವು ಒಂದು ಹೋಟೆಲನ್ನು ಹುಡ್ಕೊಂಡು ಅಂತೂ ಊಟವನ್ನು ಮುಗಿಸಿದ್ವಿ. ಏನು ವೆರೈಟಿ ಅಂತ ಇರಲಿಲ್ಲ, ಅನ್ನ ಸಾಂಬಾರು ಪಲ್ಯ ಇಷ್ಟೇ ಇತ್ತು. ಸೊ ಅದನ್ನೇ ಊಟ ಮಾಡಿ ಮಧ್ಯಾಹ್ನದ ಊಟವನ್ನು ಮುಗಿಸ್ಕೊಂಡು ನಾವು ಹೊರಟಿದ್ದು ಬೀಚ್ಗೆ. ನೋಡ್ತಾ ಇರ್ಬೋದು, ಬೀಚ್ ಅಂದರೆ ಏನು ವಿಶೇಷತೆ ಇಲ್ಲ ಅಂತ ಕೆಲವ್ರು ಹೇಳ್ಬೋದು. ಬಟ್ ಒಂದೊಂದು ಬೀಚು ಆಕಾರ ತುಂಬಾ ಬೇರೆ ರೀತಿ ಇದೆ. ಆದರೆ ಈ ಬೀಚಲ್ಲಿ ಒಂದು ಬೇಸರದ ಸಂಗತಿ ಅಂದರೆ ತುಂಬ ಗಲೀಜಿತ್ತು. ಅದು ಯಾಕೆ ಅಂದರೆ ಪಿಂಡಗಳನ್ನೆಲ್ಲ ಬಿಡೋದ್ರಿಂದ ಇರಬಹುದು, ಗೊತ್ತಿಲ್ಲ. ಆದರೆ ನೀರಿನಲ್ಲಿ ಇಳಿಯೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ತುಂಬಾ ವಾಸನೆ ಇತ್ತು. ಹಾಗಾಗಿ ನಾವು ನೀರಿನಲ್ಲಿ ಅಷ್ಟೊಂದು ಇಳಿಲಿಲ್ಲ. ಹೊರಗಡೆಯಿಂದನೇ ಬೀಚನ್ನು ನೋಡಿಕೊಂಡು ಹಾಗೆ ಬಂದ್ವಿ. ಮತ್ತು ಅತಿಯಾದ ಗಾಳಿ ಮತ್ತು ಅಲೆಗಳು ತುಂಬ ಇರೋದ್ರಿಂದ ನಾವು ಅಲ್ಲಿ ಜಾಸ್ತಿ ಹೊತ್ತೇನು ಸಮಯ ಕಳೆಯಲಿಲ್ಲ. ಆದರೆ ಒಂದು ಬಾರಿ ಬೀಚನ್ನು ವಿಸಿಟ್ ಮಾಡೋಣ ಅಂತ ಹೋಗಿದ್ವಿ ಅಷ್ಟೇ. ನೋಡ್ತಾ ಇರ್ಬೋದು, ಈ ರೀತಿ ಒಂದು 10 ನಿಮಿಷಗಳ ಕಾಲ ಬೀಚನ್ನು ನೋಡಿಕೊಂಡು ಹಾಗೆ ರಿಟರ್ನ್ ನಾವು ಮನೆಗೆ ಬಂದ್ವಿ. ಬಿಸಿಲಿರೋ ಕಾರಣ ಜಾಸ್ತಿ ಕೊನೆಗೆ ನಮಗೆ ಎಕ್ಸೈಟ್ಮೆಂಟ್ ಎಲ್ಲ ಹೋಗಿಬಿಟ್ಟಿತ್ತು. ಇಷ್ಟೇ ಈ ವ್ಲಾಗಲ್ಲಿ. ನಮ್ಮ ಟ್ರಿಪ್ಪಿನ ವ್ಲಾಗ್ ನಿಮಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ 3-4 ಎಪಿಸೋಡ್ ಹಾಕಿದ್ದೀನಿ, ಅದನ್ನು ಕೂಡ ನೋಡ್ಕೊಬನ್ನಿ. ಹಾಗೆ ನನ್ನ ನೆಕ್ಸ್ಟ್ ವೀಡಿಯೋಗಳಿಗೂ ಇದೇ ರೀತಿಯೇ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ನಿಮಗೆ ಈ ರೀತಿಯ ವ್ಲಾಗ್ಗಳಾಗಿರ್ಬೋದು, ಅಡುಗೆ ವಿಡಿಯೋಗಳಾಗಿರ್ಬೋದು, ಹಾಗೆ ಸಾಂಗ್ಗಳಾಗಿರ್ಬೋದು ನನ್ನ ಚಾನಲ್ನಲ್ಲಿ ನೋಡೋಕ್ಕೆ ಸಿಗುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಕೂಡ ನೋಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿಯಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.